ಕೆಲವು ತಿಂಗಳುಗಳಿಂದ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಪೊಲೀಸ್ ವ್ಯವಸ್ಥೆ ಅಂತಕ್ಕಂಥ ಸಂಪೂರ್ಣ ಕುಸಿದು ಬಿದ್ದಿದೆ. ಒಂದೇ ಮಾತನ್ನು ಹೇಳಬೇಕು ಅಂತ ಹೇಳಿದ್ರೆ, ಪೊಲೀಸರು ಇವತ್ತು ಅವರಿಗೆ ಯಾವುದೇ ಒಂದು ಅಧಿಕಾರ ನೀಡದೇ ಇರತಕ್ಕಂಥದ್ದು ಎಲ್ಲ ವಿಚಾರಗಳನ್ನು ಕೂಡ ಮಾನ್ಯ ಗೃಹ ಸಚಿವರು ಗಮನಿಸಿದ್ದಾರೆ. ಇದೊಂದು ಫೇರ್ ತನಿಖೆ ಆಗಬೇಕು ಅಂದರೆ ಸೆಂಟ್ರಲ್ ಏಜೆನ್ಸೀಸ್ ಬರಬೇಕು. ಆ ನಿಟ್ಟಿನಲ್ಲಿ ಏನಾದ್ರು ಮನವಿ ಮಾಡ್ಕೊಂಡಿದ್ರೆ ಹೋಮ್ ಮಿನಿಸ್ಟ್ರು ಆ ನಿಟ್ಟಿನಲ್ಲಿ ಡೈರೆಕ್ಷನ್ಸ್. ವಾಸ್ತವಿಕ ಸತ್ಯ ಏನಿದೆ, ಧರ್ಮಸ್ಥಳದ ವಿಚಾರ ಇರ್ಬೋದು, ಗವಿಸಿದ್ದಪ್ಪ ಮರ್ಡರ್ಗೆ ಬರ್ಬರ ಹತ್ಯೆ ವಿಚಾರ ಇರ್ಬೋದು, ವಾಸ್ತವಿಕ ಸತ್ಯವನ್ನ ಸಂಪೂರ್ಣವಾಗಿ ಮಾನ್ಯ ಗೃಹ ಸಚಿವರ ಗಮನಕ್ಕೆ ತರುವಂತ ಕೆಲಸ ಮಾತ್ರ ನಾವು ಮಾಡಿದ್ದೇವೆ. ಏನ್ ರಿಯಾಕ್ಟ್ ಮಾಡಿದ್ರು ಸರ್? ಏನ್ ಹೇಳಿದ್ರು ಅಥವಾ ಆಶ್ವಾಸನೆ ಅಥವಾ ಭರವಸೆ? ಆಶ್ವಾಸನೆ ಅಲ್ಲ, ಒಂದು ವಿರೋಧ ಪಕ್ಷವಾಗಿ ರಾಜ್ಯದಲ್ಲಿ ಈ ರೀತಿ ಕಾನೂನು ವ್ಯವಸ್ಥೆ ಕುಸಿದು ಬಿದ್ದಾಗ ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಗುಂಡಾಗರ್ದಿ ನಡೀತಾ ಇರಬೇಕಾದ್ರೆ ನಮ್ಮ ಕರ್ತವ್ಯ ಇದೆ ಒಂದು ವಿರೋಧ ಪಕ್ಷವಾಗಿ. ಆ ಕರ್ತವ್ಯನ ನಾವು ಮಾಡಿದ್ದೇವೆ, ಗೃಹ ಸಚಿವರ ಗಮನಕ್ಕೆ ತಂದಿದ್ದೇವೆ.